ನೋಡಿ, ಕಾಂಗ್ರೆಸ್ ಶಾಸಕರಿಗೆ ಈಗ ಭಾರಿ ಟೆನ್ಷನ್ ಆಗ್ಬಿಟ್ಟಿದೆ. ಆ ಟೆನ್ಷನ್ ಏನು ಅಂತಂದ್ರೆ, ಸರ್ಕಾರದ ಅವಧಿ 3 ವರ್ಷಕ್ಕೆ ಇನ್ನ 2 ತಿಂಗಳು ಮಾತ್ರ ಬಾಕಿ ಉಳ್ಕೊಂಡಿದೆ. ಸರ್ಕಾರ ಬಂದು 3 ವರ್ಷ ಆಯ್ತು ಅಂತ ಹೇಳಿ ಸಂಭ್ರಮದಿಂದ ಹೇಳ್ಕೊಳ್ಳಂಗಿಲ್ಲ, ಬಿಡಂಗಿಲ್ಲ. ಕಾರಣ ಏನು? ಅಭಿವೃದ್ಧಿ ಕಾರ್ಯ ಕುಂಠಿತ ಆಗಿದೆ, ಅನುದಾನ ಸಿಗ್ತಾ ಇಲ್ಲ. ಇದನ್ನ ಇಟ್ಕೊಂಡು 3 ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಅಂತಂದ್ರೆ ಜನ ಪ್ರಶ್ನೆ ಮಾಡ್ತಾರೆ, ಏನು ಮಾಡಿದಿರಿ 3 ವರ್ಷ ಅಂತ. ಈಗ ನಾವು ಪ್ರಶ್ನೆ ಆಗ್ತಾ ಇದೆ. 2 ವರ್ಷದಲ್ಲೇ ಅಸೆಂಬ್ಲಿ ಎಲೆಕ್ಷನ್ ಮತ್ತೆ ಬರುತ್ತೆ. ಜನ ಏನಂತಾರೆ ಇದಕ್ಕೆ? ಯಾವುದೇ ಕಾಮಗಾರಿ ಅಭಿವೃದ್ಧಿ ಇಲ್ಲದೇನೆ ಶಾಸಕರು ಪರದಾಡ್ತಾ ಇದ್ದಾರೆ. ಕೇವಲ ಬಿಜೆಪಿಯ ಶಾಸಕರು ಹೇಳ್ತಾ ಇಲ್ಲ, ಕಾಂಗ್ರೆಸ್ನ ಶಾಸಕರೇ ಹೇಳಿರುವಂತ ಮಾತು, ಅನುದಾನ ಸಿಗ್ತಾ ಇಲ್ಲ ಅಂತ. ಮುಂದಿನ ಎಲೆಕ್ಷನ್ಗೆ ಜನರ ಮುಂದೆ ಅವ್ರು ಹೆಂಗೆ ಹೋಗ್ತಾರೆ, ಹೆಂಗೆ ಓಟ್ ಕೇಳ್ತಾರೆ? ಅನುದಾನದ ಬಗ್ಗೆ ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲೂ ಕೂಡ ಗದ್ದಲ ಆಗಿದೆ, ಪಟ್ಟು ಹಿಡಿದು ಕೂತಿದ್ದಾರೆ. ನಮ್ಗೆ ಅನುದಾನ ಸಿಗ್ತಾ ಇಲ್ಲ, ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ, ಜನ ನಮಗೆ ಕ್ಯಾಕ್ರಸ್ ಸುಗಿತಾ ಇದ್ದಾರೆ, ನೆಕ್ಸ್ಟ್ ಎಲೆಕ್ಷನ್ಗೆ ಹೆಂಗೆ ಹೋಗೋದು? ಈ ಪ್ರಶ್ನೆನ ಶಾಸಕಾಂಗ ಸಭೆಯಲ್ಲೂ ಕೂಡ ಇಡಲಾಗಿದೆ. ವಿಪಕ್ಷದವರು ಇಷ್ಟು ದಿನ ಆರೋಪ ಮಾಡ್ತಾ ಇದ್ರು, ನಮ್ಮ ಭಾಗಕ್ಕೆ, ನಮ್ಮ ಕ್ಷೇತ್ರಕ್ಕೆ ಅನುದಾನ ಕೊಡ್ತಿಲ್ಲ ಅಂತ. ಫಾರ್ ಎಕ್ಸಾಂಪಲ್, ಮೊನ್ನೆಯಷ್ಟೇ ಹರೀಶ್ ಗೌಡ್ರು, ಹುಣಸೂರು ಕ್ಷೇತ್ರದ MLA, ಅವರು ಕೂಡ ಹೇಳ್ತಾ ಇದ್ರು, ಮೈಸೂರು ಭಾಗದ ಕ್ಷೇತ್ರಕ್ಕೆ ಸುಮಾರು 70 ಕೋಟಿ ಓವರ್ ಆಲ್ ಸ್ಯಾಂಕ್ಷನ್ ಆಗಿರೋದು, ಅದರಲ್ಲಿ ಕಾಂಗ್ರೆಸ್ ಹೊರತುಪಡಿಸಿದಂತಹ ಕ್ಷೇತ್ರಕ್ಕೆ, ಹುಣಸೂರು ಭಾಗಕ್ಕೆ ಮತ್ತು ಕೃಷ್ಣರಾಜ ಕ್ಷೇತ್ರಕ್ಕೆ ಕೊಟ್ಟಿರೋದು ಕೇವಲ 1 ಕೋಟಿ. 70 ಕೋಟಿ ಮೈಸೂರು ಜಿಲ್ಲೆಯ ಕ್ಷೇತ್ರ ಕೊಟ್ಟಿರೋದು, ಅದರಲ್ಲಿ ಹುಣಸೂರು ಮತ್ತು ಕೃಷ್ಣರಾಜ ಕ್ಷೇತ್ರಕ್ಕೆ 1 ಕೋಟಿ ಕೊಟ್ಟಿದ್ದು. ಆ 1 ಕೋಟಿಲಿ ಚರಂಡಿನೂ ಕಟ್ಟಕ್ಕಾಗಲ್ಲ, ಇನ್ನೇನು ಅಭಿವೃದ್ಧಿ ಮಾಡೋಕ್ಕಾಗತ್ತೆ? ಇದು ಮಲತಾಯಿ ಧೋರಣೆನಾ ಅಂತ ಅವ್ರು ಪ್ರಶ್ನೆ ಮಾಡಿದ್ರೆ, ಕಾಂಗ್ರೆಸ್ನ ಒಂದಷ್ಟು ಶಾಸಕರು ಹೇಳ್ತಾ ಇದ್ದಾರೆ, ನಮ್ಮ ಕ್ಷೇತ್ರಕ್ಕೂ ಕೂಡ ಅನುದಾನ ಸಿಗ್ತಾ ಇಲ್ಲ ಅಂತ. ಹಾಗಾದರೆ ಇದರ ಎಫೆಕ್ಟ್ ಬಂದು ಗ್ಯಾರಂಟಿ ಯೋಜನೆನಾ? ಹಿಂಗೆ ಆಯಿತು ಅಂತಂತಂದರೆ ನೆಕ್ಸ್ಟ್ 2 ವರ್ಷದಲ್ಲಿ ಮತ್ತೆ ವಿಧಾನಸಭಾ ಎಲೆಕ್ಷನ್ ಬರುತ್ತೆ. ಜನ ಏನಂತಾರೆ? ಕಾಂಗ್ರೆಸ್ ಶಾಸಕರಿಗೆ 50 ಕೋಟಿ ಅನುದಾನವನ್ನು ಘೋಷಿಸಿದ್ರು CM, ಆದರೆ ಇಲ್ಲಿ ತನಕ ಒಂದು ಬಿಡಿಗಾಸು ಬಿಡುಗಡೆ ಮಾಡಿಲ್ವಂತೆ. ಕಾಂಗ್ರೆಸ್ ಶಾಸಕಾಂಗ ಸಭೆಯಲ್ಲಿ ಸಿದ್ದರಾಮಯ್ಯನವರಿಗೆ ತಮ್ಮ ಶಾಸಕರೇ ಪ್ರಶ್ನೆ ಮಾಡ್ತಾ ಇದ್ದಾರೆ. ಹೆಚ್ಚಿನ ಅನುದಾನಕ್ಕೆ CM ಸಿದ್ದರಾಮಯ್ಯನವರಿಗೆ ಶಾಸಕರು ಬೇಡಿಕೆ ಇಡ್ತಾ ಇದ್ದಾರೆ. ಈಗ ತಲಾ 100 ಕೋಟಿ ಆದರೂ ಕೂಡ ಕೊಡಿ ಅಂತ ಹೇಳಿ ಶಾಸಕರು ಬೇಡಿಕೆ ಇಡ್ತಾ ಇದ್ದಾರೆ. ಈ ವೇಳೆ ಶಾಸಕರಿಗೆ ಸೂಕ್ತ ಅನುದಾನ ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ CM. 2-3 ತಿಂಗಳಲ್ಲಿ ಅನುದಾನದ ಭರವಸೆಯನ್ನ ಕೊಡ್ತಾ ಇದ್ದಾರೆ ಸಿದ್ದರಾಮಯ್ಯನವರು. ಈ ಡೈಲಿ ಬಂದು ಈ ಗ್ಯಾರಂಟಿ ಹೊರೆ ಮತ್ತು ನಾಯಕತ್ವದ ಬಗ್ಗೆಯೇ ಜಟಾಪಟಿ ಆಗ್ತಾ ಇದೆ. ಹಾಗಾಗಿ ಅಭಿವೃದ್ಧಿ ಕೆಲಸವೂ ಆಗ್ತಾ ಇಲ್ಲ ಅಂತ ಹೇಳಿ ಜನ ಮಾತಾಡ್ತಾ ಇದ್ದಾರೆ. ಅಭಿವೃದ್ಧಿ ಮಾಡೋಣ ಅಂತಂದ್ರೆ ಅನುದಾನ ಸಿಗ್ತಾ ಇಲ್ಲ, ದಯವಿಟ್ಟು ಆದಷ್ಟು ಬೇಗ ಅನುದಾನ ಕೊಡಿ ಅಂತ ಕೇಳ್ತಿದ್ದಾರೆ. ಈ ಅನುದಾನ ಅಭಿವೃದ್ಧಿ ಬಗ್ಗೆ ಕೇಳೋರೇ ಇಲ್ವಾ? ನೆಕ್ಸ್ಟ್ ಎಲೆಕ್ಷನ್ಗೆ ಹೋದಾಗ ಏನು ಅಭಿವೃದ್ಧಿ ಮಾಡಿದೀಯಪ್ಪ ಅಂತಂದ್ರೆ ನಾವೇನು ತೋರಿಸೋದು ಅಂತ ಕಾಂಗ್ರೆಸ್ನ ಶಾಸಕರು ಹೇಳಿರೋದು. ಶಾಸಕಾಂಗ ಸಭೆಯಲ್ಲಿ, ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಕಾಂಗ್ರೆಸ್ನಲ್ಲಿ ಇದೇ ವಿಚಾರ ಚರ್ಚೆ ಆಯಿತು. ಇದ್ರ ಬಗ್ಗೆ ಮಾತನಾಡೋದಕ್ಕೆ ಬಿಜೆಪಿ ಶಾಸಕರಾದಂಥ CK ರಾಮಮೂರ್ತಿ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ ಲೈವ್ನಲ್ಲಿ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ. ನಮಸ್ಕಾರ, ಸ್ವಾಗತ ಸರ್. ಪ್ರಮುಖವಾಗಿ ಇನ್ನೇನೋ ಸರ್ಕಾರ ಬಂದು ಇನ್ನೊಂದು 2 ತಿಂಗಳಾದರೆ 3 ವರ್ಷ ಆಯಿತು, ಈಗಲೂ ಕೂಡ ಅನುದಾನದ ಕೊರತೆ ಇದೆ. ಒಂದು ಕಡೆ ಮಲತಾಯಿ ಧೋರಣೆ ಅಂತೇಳಿ ಬಿಜೆಪಿ ಆರೋಪ ಮಾಡ್ತಾ ಇದೆ, ಮತ್ತೊಂದು ಕಡೆ ಅವರ ಕ್ಷೇತ್ರಕ್ಕೆ ಅಂದರೆ ಕಾಂಗ್ರೆಸ್ನ ಶಾಸಕರೇ ಕೇಳ್ತಾ ಇದ್ದಾರೆ, ನಮ್ಗೆ ಅನುದಾನ ಇಲ್ಲ, ಅನುದಾನ ಕೊಡಿ ಅಂತ. ಹಿಂಗೆ ಆಯಿತು ಅಂತಂದರೆ ನೆಕ್ಸ್ಟ್ 2 ವರ್ಷದ ಎಲೆಕ್ಷನ್ ಬರುತ್ತೆ, ಜನ ಪ್ರಶ್ನೆ ಮಾಡ್ತಾರೆ. ಹೀಗೆ ಇದೆಲ್ಲವೂ ಕೂಡ ಗ್ಯಾರಂಟಿ ಯೋಜನೆಯ ಎಫೆಕ್ಟಾ, ಸರ್ಕಾರದ ಬಳಿ ದುಡ್ಡಿಲ್ವಾ, ಹೀಗೆ ಪ್ರಶ್ನೆ ಮಾಡ್ತಾರೆ. ನೀವೇನು ಹೇಳ್ತೀರಿ? ಇದು 100ಕ್ಕೆ 100 ಗ್ಯಾರಂಟಿ ಯೋಜನೆಯ ಒಂದು ಎಫೆಕ್ಟ್ ಸರ್. ಇದು ಇಲ್ಲಿ ಬರೀ ಬಿಜೆಪಿ ಮತ್ತೆ JDS ಶಾಸಕರಲ್ಲ, ಕಾಂಗ್ರೆಸ್ನ ಶಾಸಕರು ಕೂಡ ಇವತ್ತು ಮೊನ್ನೆ ಶಾಸಕಾಂಗ ಪಕ್ಷ ಸಭೆಯಲ್ಲಿ ದೊಡ್ಡ ಗಲಾಟೆಯನ್ನ ಮಾಡಿದ್ದಾರೆ. ಇವತ್ತು ಒಬ್ಬ ಶಾಸಕ ಬಹಳ ಒಂದು ಆಸೆ ಇಟ್ಕೊಂಡು ಒಬ್ಬ ಶಾಸಕರಾಗ್ತಾರೆ, ಏನಾರ ಒಂದು ಡೆವಲಪ್ಮೆಂಟ್ ಮಾಡೋಣ ಅಂತ. ಕಳೆದ 2.25 ವರ್ಷ ನಮಗೆ ಇದುವರೆಗೆ ಸ್ಯಾಂಕ್ಷನ್ ಆಗಿರೋದು ಯಾವುದೇ ಹಳ್ಳಿ ಶಾಸಕರಾಗಲಿ, ನಗರದ ಮಟ್ಟದ ಶಾಸಕರಿಗಾಗಲಿ ಒಂದು 25 ಲಕ್ಷ ರೂಪಾಯಿಗಿಂತ ಮೇಲೆ ಇದುವರೆಗೆ ಹೋಗಿಲ್ಲ. ಇನ್ನು ಉಳಿದವು ಕೂಡ ಯಾವುದೋ ಒಂದು
ಇನ್ನು ಇವಾಗ ತಾನೇ ಟೆಂಡರ್ ಆಗುವಂಥ ಕೆಲಸಗಳು ಆಗ್ತಾ ಇದೆ. ಆಲ್ರೆಡಿ 3ನೇ ಬಜೆಟ್ ಮೊನ್ನೆ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಇವತ್ತಿನ ನೋಡೋದಾದ್ರೆ ಓವರ್ ಆಲ್ ನೋಡೋಕ್ಕಾದ್ರೆ ಕಳೆದ ಸಾಲಿ ಮುಖ್ಯಮಂತ್ರಿಗಳು 2024-25 ಏನು ಬಜೆಟ್ ಅನ್ನು ಮಾಡಿದ್ರು ಅದೇ ಕಟ್ ಅಂಡ್ ಪೇಸ್ಟ್ ಈ ಸಲ ಬಜೆಟ್ಗೆ ಕಟ್ ಅಂಡ್ ಪೇಸ್ಟ್ ಮಾಡ್ಕೊಂಡಿದ್ದಾರೆ. ಇನ್ನು ಹೋದ ಸಲ ತಗೊಂಡಂತ ಬಜೆಟ್ ಅಲ್ಲಿ ಇನ್ನೂ ಕೂಡ ಡೆವಲಪ್ಮೆಂಟ್ಗೆ ಇನ್ನು ಆಕ್ಷನ್ ಪ್ಲಾನೇ ಮಾಡಿಲ್ಲ. ಸುಮಾರು ಕೆಲಸಗಳು ಇನ್ನು ಟೆಂಡರ್ಗೆ ಕೂಡ ಇನ್ನು ಹೋಗಿಲ್ಲ. ಮತ್ತೆ ಇವಾಗ ಇನ್ನ ಇವತ್ತು ಮತ್ತೆ ಡೆವಲಪ್ಮೆಂಟ್ ಅಂತ ಕೊಡ್ತು ಅಂತಂದ್ರೆ ಏನ್ ಕೆಲಸ ಮಾಡಕ್ಕಾಗುತ್ತೆ? ನಮ್ಮ ಕಾಂಗ್ರೆಸ್ ಶಾಸಕ ಮಿತ್ರರು ಕೂಡ ಸಾಕಷ್ಟು ಜನ ಬೇಜಾರು ಮಾಡ್ಕೊಂಡಿದ್ದಾರೆ. ಹಳ್ಳಿನಲ್ಲಿ ಯಾರಿಗೂ ಮಖ ತೋರ್ಸಕ್ಕೆ ಆಗಲ್ಲ ಅಂತ ಪರಿಸ್ಥಿತಿ ಸರ್ಕಾರ ತಗೊಂಡ್ಬಂದು ಇಟ್ಟಿದ್ದಾರೆ ಹೊರತು ಎಲ್ಲೋ ಒಂದ್ ಕಡೆ ಬರುವಂತ ಆದಾಯ ಎಲ್ಲವೂ ಕೂಡ ಗ್ಯಾರಂಟಿ ಸ್ಕೀಮ್ ಹೋಗುವಂತ ಕೆಲಸವನ್ನ ಈ ಸರ್ಕಾರ ಮಾಡಿದೆ. ಆ ದೃಷ್ಟಿಯಿಂದ ಅಭಿವೃದ್ಧಿ ಕುಂಠಿತವಾಗಿದೆ. ರಾಮಮೂರ್ತಿ ಸರ್ ಮಾತನಾಡಿಸ್ತೀನಿ, ಹಾಗೆ ಹೊಳ್ಳಲಿರಿ ಸರ್.